ನೋಡಿ, ಕಾಂಪೌಂಡ್ ಆಗೋದಕ್ಕೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮಾಡಿದ್ದೀವಿ. ಇವತ್ತಿಂದ ಕಾಂಪೌಂಡ್ ಕನ್ಸ್ಟ್ರಕ್ಷನ್ನು ನಡೀತಿದೆ. ಫುಲ್ ಬಾಯ್ಸ್ ಕಾಂಪೌಂಡ್ ಕನ್ಸ್ಟ್ರಕ್ಷನ್ನು. ಇವರೇ ಓನರು, ಶಾಹಿಲ್ ಜಿ ಅಂದ್ಬಿಟ್ಟು ಇವ್ರ ಹೆಸರು. ನೋಡಿ, ಎಲ್ಲರೂ ಇಲ್ಲೇ ಇದ್ದಾರೆ. ಡ್ಯಾಡಿ, ಮಮ್ಮಿ, ನನ್ನ ತಮ್ಮ. ನೋಡಿ, ಇವನೇ ಬಾಳೆಹಣ್ಣು ತಿಂತವನೆ. ಇವತ್ತಿಂದ ಕಾಂಪೌಂಡ್ ವರ್ಕ್ ನಡೆಯುತ್ತೆ. ಅಪ್ಡೇಟ್ ಮಾಡ್ತೀನಿ ಎಷ್ಟೆಷ್ಟಾಗುತ್ತೆ, ಏನು ಎಷ್ಟೆಷ್ಟು ಜನ ಕಾಂಪೌಂಡ್ ಹಾಕ್ತಾರೆ, ಯಾವ್ಯಾವ ಥರ ಹಾಕ್ಬೇಕು ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಫುಲ್ಲು ಈ ಸೀಲ್ ಏನಿದೆ ಫುಲ್ ಸೀಲ್ಗೆ ಕಾಂಪೌಂಡ್ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟು 35ರಿಂದ 40 ಗುಂಟೆ, ಅಂದರೆ 1 ಎಕರ್ ಬರುತ್ತೆ ಆಲ್ಮೋಸ್ಟು. ಸೊ ಅದಕ್ಕೆ ಫುಲ್ಲು ಕಾಂಪೌಂಡ್ ಹಾಕ್ತಾಯಿದ್ದೀನಿ. ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ. ನೋಡಿ, ಆ್ಯಕ್ಚುಲಿ ದಾರ ಕಾಣಿಸಿದೆಯಲ್ವಾ, ಇದೇ ನಮ್ಮದು ಎಂಡಿಂಗ್ ಲೈನ್ ಇದು. ಸೊ ನಾವೇನು ಮಾಡ್ತಾಯಿದ್ದೀವಿ, ಈ ದಾರದಿಂದ ಈ ಕಡೆಗೆ ಬೇರೆಯವ್ರದ್ದು ಜಮೀನಿದು, ಈ ದಾರದಿಂದ ಈ ಕಡೆಗೆ ನಮ್ಮದು ಜಮೀನಿದು. ಸೊ ನಾವು ಅದಕ್ಕೆ ಏನು ಮಾಡ್ತಾಯಿದ್ದೀವಿ, ಈ ದಾರದಿಂದ 1.5 ಅಡಿ ಆ ಕಡೆಗೆ ಬಿಟ್ಟು, ಯಾಕೆಂದರೆ ನಾಳೆ ದಿವಸ ಏನಾದ್ರೂ ಅವರು ಅಳತೆ ಮಾಡಿಸಿದ್ರು, ಸರ್ವೆ ಮಾಡಿದ್ರು ಅಂದ್ರೂ ಸ್ವಲ್ಪ ಅರ್ಧ ಅಡಿ ಹೆಚ್ಚು ಕಡಿಮೆ ಇದ್ರೂ ಕೂಡ ನಮ್ಮ ಕಾಂಪೌಂಡ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದು. ಸೊ ಅದಕ್ಕೆ ಆ ಥರ ಆಗಲಿ ಅಂದ್ಬಿಟ್ಟು ನಾವೇನು ಮಾಡಿದ್ದೀವಿ, 1.5 ಅಡಿ ಆ ಕಡೆಗೆ ಅವ್ರಿಗೆ ಬಿಟ್ಟು ಮಿಕ್ಕಿದ್ದನ್ನ ನಮ್ಮ ಜಮೀನು ಒಳಗಡೆಗೆ ನಾವು ಕಾಂಪೌಂಡ್ ಹಾಕೋತಾ ಇದ್ದೀವಿ. ಆ್ಯಕ್ಚುಲಿ ನೀವೇನು ಮಾಡ್ಬೇಕಾದ್ರೆ ಕಾಂಪೌಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಅಕ್ಕಪಕ್ಕ ಬೇರೆಯವ್ರ ಜಮೀನಿತ್ತು ಅಂದರೆ ನೀವೇನು ಮಾಡಬೇಕು, ಸರ್ವೇರ್ನ ಕರೆಸಿ ಒಂದು ಸತಿ ಸರ್ವೆ ಮಾಡಿಸ್ಬಿಡೋದು ಬೆಸ್ಟು. ಯಾಕೆಂದರೆ ಸೊ ಅವಾಗೆಲ್ಲ ಹಳೆ ಕಾಲದಲ್ಲಿ ನಿಂದು ಇಲ್ಲಿವರೆಗೂ ಬರುತ್ತೆ, ನಮ್ದು ಅಲ್ಲಿವರೆಗೂ ಬರುತ್ತೆ ಅಂದ್ಬಿಟ್ಟು ಅವ್ರು ಏನು ಮಾಡಿರ್ತಾರೆ, ಸುಮ್ಮನೆ ಒಂದು ಅಂದಾಜು ಅಳತೆ ಮಾಡ್ಕೊಂಡಿರ್ತಾರೆ. ಸೊ ಆಮೇಲೆ ನಾವು ಇವಾಗ ಕಾಂಪೌಂಡ್ ಹಾಕ್ತಾ ಇರ್ತೀವಿ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗ್ಬಾರ್ದು ಯಾರಿಗೂ. ನೀವು ಅಕ್ಕಪಕ್ಕದವರು ಇರೋರ ಕಡೆ ಸುಮ್ಮನೆ ಜಗಳ ಮಾಡಿಕೊಂಡು ಮತ್ತೆ ತಿರ್ಗಿ ಕಿತ್ತಾಕೋದು ಮಾಡಿದ್ರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ನಾನು ಅದಕ್ಕೆ ಏನು ಮಾಡಿದ್ದೀನಿ, ಕರೆಕ್ಟಾಗಿ ಸರ್ವೇರ್ನ ಕರೆಸಿ ಸರ್ವೆ ಮಾಡಿಸಿ ಆಫ್ಟರು ಅದು ಕರೆಕ್ಟಾಗಿ ನಮ್ಮ ಜಮೀನು ಎಲ್ಲಿವರೆಗೂ ಬರುತ್ತೆ ನೋಡಿಬಿಟ್ಟು ನಮ್ಮ ಜಮೀನೇ 1.5 ಅಡಿ ಈ ಕಡೆಗೆ ಎಕ್ಸ್ಟ್ರಾ ಬಿಟ್ಟು ಆಫ್ಟರು ನಾವೇನು ಮಾಡಿದ್ದೀವಿ, ಇದನ್ನು ಅಳತೆ ತಗೊಂಡು ಕರೆಕ್ಟಾಗಿ ನಾವು 1.5 ಅಡಿ ಒಳಗಡೆಗೆ ನಮ್ಮ ಜಮೀನು ಒಳಗಡೆಗೆ ಹಾಕ್ಕೊಂಡಿದ್ದೀವಿ. ಈ ಕಡೆಯೂ ಕೂಡ ಸೇಮ್ ಹಂಗೆ ಮಾಡಿದ್ದೀವಿ. ಇವನ್ ಆ ಕಡೆಯೂ ಕೂಡ ಅಷ್ಟೇ, ಆ ಕಡೆಯೂ ಕೂಡ ನಮ್ಮದು 1.5 ಅಡಿ ಜಮೀನು ಬಿಟ್ಟೆ ನಾವು ಅದನ್ನು ಒಳಗಡೆಗೆ ಹಾಕ್ಕೊಳ್ಳೋದು. ಕಾಂಪೌಂಡ್ ಆಗೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಇದನ್ನು ಫಸ್ಟು ಮಾಡ್ಕೋಬೇಕು. ನಮ್ಮ ಜಮೀನು ಕರೆಕ್ಟಾಗಿ ಎಲ್ಲಿವರೆಗೂ ಬರುತ್ತೆ. ಸೊ ನಮ್ಮ ಜಮೀನಿಂದ 1.5 ಅಡಿ ಒಳಗಡೆಗೆ ಇದ್ದರೆ ನಮಗೆ ಈಸಿ ಆಗೋದು. ನಾಳೆ ದಿವಸ ಏನಾದರೂ ಹೆಚ್ಚು ಕಡಿಮೆ, ಇವಾಗ ನಮ್ಮ ಜಮೀನು ಮೇಲೆ ನಡೆದೋ ಏನೋ ಓಡಾಡೋಕ್ಕೆ ಜಾಗ ಬಿಡೋಲ್ಲ ಅವರು. ಸೊ ಓಡಾಡಬೇಡಿ ಅಂತಾರೆ. ಅವಾಗೇನಾಗುತ್ತೆ, 1.5 ಅಡಿ ನಾವೇ ಬಿಟ್ಟಿರ್ತೀವಲ್ಲ ಜಾಗನ. ಸೊ ಅವಾಗ ನಮ್ಮ ಜಮೀನಲ್ಲಿ ನಾವು ಆರಾಮಾಗಿ ಓಡಾಡ್ಕೋಬೋದು, ಯಾರ್ದು ಏನು ಹಂಗಿರಲ್ಲ. ಸೊ ಆರಾಮಾಗಿ ನಾವು ನಮ್ಮ ಜಮೀನಲ್ಲಿ ನಾವು ಓಡಾಡ್ಕೋಬೋದು. ಅದರಿಂದ ನೀವು ಕಾಂಪೌಂಡ್ ಏನಾರು ಹಾಕ್ಸೋ ಪ್ಲ್ಯಾನಲ್ಲಿ ಇತ್ತು, ಈ ಥರ ಫಾರ್ಮ್ ಹೌಸ್ ಮಾಡೋಕ್ಕಾಗಲಿ, ಇಲ್ಲ ನಿಮ್ಮದು ತಂಗಿನ ಸೊಸಿಗಾಗಲಿ, ತಂಗಿನ ತೋಟಕ್ಕಾಗಲಿ, ಏನಕ್ಕಾದ್ರೂ ಕಾಂಪೌಂಡ್ ಹಾಕ್ಸೋ ಪ್ಲ್ಯಾನಲ್ಲಿ ಏನಾರು ಇತ್ತು ಅಂದರೆ ನೀವು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ಫಸ್ಟು ಜಮೀನ ಸರ್ವೆ ಮಾಡಿಸ್ಬಿಟ್ಟು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅದನ್ನು ಅಳತೆ ಮಾಡಿಕೊಂಡು, ನಿಮ್ಮ ಕೆಲವೊಬ್ರು ಏನು ಮಾಡ್ತಾರೆ, ಕರೆಕ್ಟಾಗಿ ಎಡ್ಜ್ಗೆ ಹಾಕೋತಾರೆ. ಎಡ್ಜ್ಗೆ ಹಾಕೊಂಡ್ರೆ ಇವಾಗ ಸರ್ವೆ ಮಾಡಬೇಕಾದ್ರೂ ಪಕ್ಕ ಪರ್ಫೆಕ್ಟಾಗಿ ಬಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ನಮ್ಮ ಜಮೀನು ಮಾತ್ರ ಸರ್ವೆ ಆಗಿರುತ್ತೆ. ಪಕ್ಕದವ್ರ ಜಮೀನು ಏನಾದರೂ ಸರ್ವೆ ಆಗಿಲ್ಲ ಅಂದರೆ ಅವ್ರದ್ದು ಪಕ್ಕದಲ್ಲಿ ಆ ಕಡೆ ಜಮೀನು ಇರುತ್ತಲ್ವ, ಅವ್ರು ಸರ್ವೆ ಮಾಡಿದಾಗ ಅವ್ರದ್ದು ಏನಾದರೂ ಹಿಂಗೆ ಈ ಜಮೀನವ್ರು ಒಳಗಡೆಗೆ ಬಂತು ಅಂದರೆ ಆವಾಗೇನಾಗುತ್ತೆ, ನಮ್ಮ ಜಮೀನು ಕೂಡ ನಾವು ಸರ್ವೆ ಮಾಡಿದ್ರೆ ಒಂಚೂರು ಒಳಗಡೆಗೆ ಬಂದುಬಿಡುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಆಲ್ಮೋಸ್ಟು 1 ಅಡಿ ಇಲ್ಲ 1.5 ಅಡಿ ಎಕ್ಸ್ಟ್ರಾ ಆಚೆಗೆ ಬಿಟ್ಟೇ ನೀವು ಕಾಂಪೌಂಡ್ ಹಾಕ್ಸ್ಕೊಂಡ್ರೆ ಕರೆಕ್ಟಾಗಿ ನಮ್ಮದು ಗಡಿಗೆ, ಅಂದರೆ 1.5 ಅಡಿ ಒಳಗಡೆಗೆ ಹಾಕೋತೀವಲ್ಲ, ಆ ಗಡಿಗೆ ಹಾಕ್ಕೊಂಡ್ರೆ ನಾಳೆ ದಿವಸ ಏನಾದರೂ ಸರ್ವೆ ಮಾಡಿದ್ರು, ನಾಳೆ ದಿವಸ ಏನಾದ್ರೂ ಕಿರಿಕ್ ಮಾಡಿ ಇಲ್ಲ ನಮ್ಗೆ ಜಮೀನು ಅಲ್ಲಿವರೆಗೂ ಬರಬೇಕು ಅಂದ್ರೂ ನಾವು ಹೇಳ್ಕೊಬೋದು, ನಿಮ್ದು ಅದೇನೈತೆ ನೀವು ಬೇಕಂದರೆ ಸರ್ವೆ ಮಾಡಿಸ್ಕೊಳ್ರಪ್ಪ, ನಿಮ್ಮ ಜಮೀನು ಏನಾದ್ರು ಎಕ್ಸ್ಟ್ರಾ ಬಿಟ್ಟರೆ ನಾವು ಬಿಟ್ಕೊಡ್ತೀವಿ ಅಂತ ನಾವು ಧೈರ್ಯವಾಗಿ ಹೇಳ್ಕೊಬೋದು. ಸೊ ಅದಕ್ಕೆ ಏನು ಮಾಡಿದ್ದೀನಿ, ನಾನು ನೀಟಾಗೆಲ್ಲ ಸರ್ವೆ ಮಾಡಿಸಿ ಕರೆಕ್ಟಾಗಿ ನೋಡಿ ದಾರ ಲೈನಿಗೆ ಕರೆಕ್ಟಾಗಿ ಲೈನ್ ಇಡಿಸಿ ಅಲ್ಲಿಂದ ಕರೆಕ್ಟಾಗಿ ಅಲ್ಲಿಗೆ 42 ಅಡಿನೋ 43 ಅಡಿನೋ ಐತೆ. ಸೊ ನಾನು ಅದಕ್ಕೆ ಏನು ಮಾಡಿದ್ದೀನಿ, ಈ ಕಡೆ 1.5 ಅಡಿ ಬಿಟ್ಟಿದ್ದೀನಿ, ಆ ಕಡೆಗೆ 1.5 ಅಡಿ ಬಿಟ್ಟಿದ್ದೀನಿ. ಕರೆಕ್ಟಾಗಿ ಒಳಗಡೆಗೆ ನಮ್ದು ಏನೈತೆ ನಮ್ಮದಕ್ಕೆ ಮಾತ್ರ ಕರೆಕ್ಟಾಗಿ ನಾನು ಕಾಂಪೌಂಡ್ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ 1 ಎಕರ್ ಬರುತ್ತೆ ಇಲ್ಲಿಂದ, ಅಲ್ಲಿ ನೋಡಿ, ಅಲ್ಲಿಂದ ಫುಲ್ಲು ಎಡ್ಜ್ವರೆಗೂ ಎಂಡಿಂಗ್ವರೆಗೂ 1 ಎಕರ್ ಬರುತ್ತೆ. ಸೊ ಫುಲ್ 1 ಎಕರ್ಗೆ ನಾನು ಕಾಂಪೌಂಡ್ ಹಾಕ್ತಾಯಿದ್ದೀನಿ. ಇದನ್ನ ಅಂದರೆ ಒಂದು 5 ಗುಂಟೆ ಕಮ್ಮಿ ಬರ್ಬೋದು ಮೇ ಬಿ 1 ಎಕರ್ಗೆ. ಸೊ ಈ ಥರ ಮಾಡಿಸ್ಕೊಂಡ್ರೆ ನೀವು ಕಾಂಪೌಂಡ್ ಹಾಕಿದ್ಮೇಲೂ ಯಾರು ಕಿರಿಕ್ ಮಾಡೋದಾಗಲಿ, ಮತ್ತು ತಿರ್ಗಾ ಸುಮ್ಮನೆ ನಮ್ಮ ಜಮೀನು ಅಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಅಂತ ಹೇಳೋದಾಗಲಿ ಯಾರೂ ಹೇಳೋದಿಲ್ಲ. ಸೊ ಆದಷ್ಟು ನೀವು ಕಾಂಪೌಂಡ್ ಹಾಕ್ಸೋಕ್ಕಿಂತ ಮುಂಚೆ, ಶುರು ಮಾಡ್ಸೋಕ್ಕಿಂತ ಮುಂಚೆ ಫಸ್ಟು ಇದನ್ನೆಲ್ಲ ನೀಟಾಗಿ ಅಳತೆ ಮಾಡಿಕೊಂಡು ನಿಮ್ಮದು ಕರೆಕ್ಟಾಗಿ ಗಡಿಗೆ ಹಾಕ್ಕೊಂಡ್ರೆ ಬೆಸ್ಟು.